ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಉತ್ತಮ ಅಂಬೇಡ್ಕರ್ ಅವರಿಗೆ ಜೈ ಭೀಮ್. ಮಾತಾಡಿದರು, ಸಂಘಟನೆಗಳು ಸ್ವಾರ್ಥಕ್ಕಲ್ಲ, ಸಂಘಟನೆಗಳು ಸ್ವಾರ್ಥಕ್ಕಲ್ಲ. ಸಂಘಟನೆ ಇರೋದು ಯಾರಿಗಾಗಿ? ಜನರಿಗಾಗಿ, ಜನರ ಸಮಸ್ಯೆಗಳ ಬಗೆಹರಿಸಲಿಕ್ಕಾಗಿ, ಜನಗಳ ನೋವುಗಳ ನಿವಾರಣೆಗಾಗಿ, ಜನಗಳ ಬವಣೆ ನಿವಾರಣೆಗಾಗಿ ಇವೆಲ್ಲ ದೇಗಳಿದ್ದಾವೆ. ಯಾವುದೇ ದಲಿತ ಸಂಘರ್ಷ ಸಮಿತಿಗೆ ದೇಗಳಿದ್ದಾವೆ. ದಲಿತ ಸಂಘರ್ಷ ಸಮಿತಿ ಅಂತ ಅದರದೇ ಆದ ಆದರ್ಶಗಳು, ಅದರದೇ ಆದ ತತ್ವಗಳು, ಅದರದೇ ಆದ ಸಿದ್ಧಾಂತಗಳು ಮತ್ತೆ ಅದರದೇ ಆದ ಆದರ್ಶಗಳಿದ್ದಾವೆ. ನಾವು ಅವುಗಳನ್ನ ಅನುಸರಿಸ್ಕೊಂಡು ಹೋಗೋಣ. ಈಗ ಅನ್ನುವಂಥ ನಮ್ಮ ಯಾರು ಪದಾಧಿಕಾರಿಗಳ ಪಟ್ಟಿ ವೆಂಕಟೇಶ್ ಅವರು ಸುಪ್ರೀಂ ತಾಲೂಕು ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಿದ್ರು. ಈ ಸಭೆ ಮುಖ್ಯವಾಗಿ ಸಂಘಟನೆ ಮಾಡ್ತೀವಿ ಅಂತವ್ರು ದಯಮಾಡಿ ನಮ್ಮ ಸ್ವಾರ್ಥಕ್ಕೆ ಸಂಘಟನೆಗಳನ್ನು ಬಳಸ್ಕೊಳ್ದೆ ಏನು ನೊಂದವರ ಪರ, ನೊಂದವರಿಗೆ ಏನು ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗಳಿಗೆ ಈ ಕರ್ನಾಟಕ ದಲಿತ ಸಮಿತಿ ನ್ಯಾಯ ಕೊಡಿಸೋ ಕೆಲಸ ಮಾಡ್ತಾ ಒಂದು ಈ ಸಂಘಟನೆನ ಮುನ್ನುಗ್ಗಿಸೋ ಕೆಲಸ ಮಾಡಬೇಕು. ಯಾವ್ಯಾವ ಪದಾಧಿಕಾರಿಗಳಾಗಿವೆ. ಈ ದುರಂತ ಏನಂದ್ರೆ ನಮ್ಮ ಸಂಘಟನೆ ಕರ್ನಾಟಕ ದಲಿತ ಸಮಿತಿ 28 ಜಿಲ್ಲೆಗಳಲ್ಲಿದೆ. ಈ ಕೋಲಾರ ಜಿಲ್ಲೆಯಲ್ಲಿ ಇದೆ. ಇದೇ ಹೊಸದೇನಲ್ಲ, ಇಲ್ಲಿದೆ. ಇನ್ನೂ ಒಂದು ಬಲಿಷ್ಠ ಮಟ್ಟದಲ್ಲಿ ಆಗಬೇಕು. ಕಾರ್ಯಕರ್ತರನ್ನ ಓಡಿಸಬೇಕು. ಹಳ್ಳಿಯಲ್ಲಿಗೆ ನಾವು ಭೇಟಿ ಕೊಡಬೇಕು. ಒಂದು ಆಧಾರ್ ಕಾರ್ಡ್ ಆಗ್ಬೋದು, ವೋಟ್ ಕಾರ್ಡ್ ಆಗ್ಬೋದು, ರೇಷನ್ ಕಾರ್ಡ್ ಆಗ್ಬೋದು, ಮತ್ತೆ ಇನ್ನೂ ಏನೇನೋ, ಯಾಕಂದ್ರೆ ಈ ನೋಡ್ತಾ ಇರ್ಬೋದು ದಲಿತರಿಗೆ ಏನೇನೋ ಅನ್ಯಾಯಗಳಾಗ್ತದೆ ಅಂತ. ಮತ್ತೆ ನಮ್ಮೊಟ್ಟಿಗೆ ಯಾರನ್ನ ನಾವೆಲ್ಲ ನಮ್ಮ ಅಸ್ನಾಪಾಶ ಹೇಳಿದ್ರು, ದಲಿತರಾಗ್ಬೋದು, ದಲಿತರಂದ್ರೆ SC/STಗಳಾಗ್ಬೋದು, ಮುಸಲ್ಮಾನರಾಗ್ಬೋದು, ಒಬ್ಬ ಬ್ರಾಹ್ಮಣನೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ಬಂದರೆ ನಾವು ಅದಕ್ಕೆ ಸ್ವಾಗತಕ್ಕೆ ಹೋಗಬೇಕಾಗುತ್ತೆ. ನಾವು ಜಾತಿಯಿಂದ ಯಾವುದೇ ಕಾರಣಕ್ಕೂ ಹೋಗದೆ ನೊಂದವ್ರ ಪರ ಧ್ವನಿ ಅಂತ ಕೋಲಾರ ಜಿಲ್ಲೆಯಲ್ಲಿ ಏನು 6 ತಾಲೂಕುಗಳಲ್ಲಿ ನಮ್ಮ ಸಂಘಟನೆ ಇದೆ. ಈ ಜಿಲ್ಲೆಯಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಈ ಸಂಘಟನೆ ಬೆಳೆಸೋ ಕೆಲಸ ಮಾಡಬೇಕು, ಬಡವರ ಪರ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಬಂಗಾರಪೇಟೆಯಲ್ಲಿ ಏನು ಒಂದು ಅಷ್ಟು ಜನ ಪದಾಧಿಕಾರಿಗಳನ್ನು ಪ್ರಾಮಾಣಿಕವಾಗಿ ದುಡಿಯುವಂಥ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ನೊಂದವರ ಪರ ಧ್ವನಿ ಆಗಲಿ ಅಂತ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇನ್ಯಾರು ಪದಾಧಿಕಾರಿಗಳು ಆಗಿ ಆಯ್ಕೆ ಆಗ್ತಾರೆ ದಯಮಾಡಿ ಆ ಒಂದು ನಾವೇನು ಅಂದ್ಕೊಂಡಿದ್ವಿ ಅದನ್ನು ಇದು ನಿಜ ಮಾಡ್ತಾರೆ ಅನ್ನೋ ಒಂದು ಉಳಿಸ್ಕೋಬೇಕು. ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಅಂದ್ಕೊಂಡು ಕೆಲಸ ಮಾಡಬೇಕು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅದೊಂದು ಶಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅದೊಂದು ಸ್ಫೂರ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ನಮ್ಮೆಲ್ಲರ ಸ್ಫೂರ್ತಿ. ಮತ್ತು ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾಗಿ ಒಂದು ಮಾತಾಡ್ತಾರೆ, ನಿಮ್ಮ ಎಲ್ಲ ಭಾಗಗಳನ್ನು ಮುಚ್ಚಿದಾಗ ಸಂಘಟನೆ ಕೆಲಸ ಬರ್ತದೆ ಅಂತ. ಯಾಕಂದರೆ ಇವತ್ತು ಸರ್ಕಾರಗಳಾಗ್ಬೋದು, ಸರ್ಕಾರಗಳು ಈ ಒಂದು ಯೋಜನೆಗಳ ತರ್ತವೆ ಮತ್ತು ಆ ಯೋಜನೆಗಳು ಸರಿಯಾಗಿ ಚಾಲ್ತಿ ಆಗ್ತಾರಲ್ಲ. ಈಗ ಸರ್ಕಾರಗಳು ಕೆಲವೊಂದು ಎಡವಟ್ಟು ಮಾಡ್ತಾರೆ. ಇವತ್ತು ದಲಿತರ ಹಣನ SC/ST ಹಣನ ಅದನ್ನು ಕೋಟ್ಯಾನು ಕೋಟಿ ಹಣ ಎತ್ಬಿಟ್ಟು ಫ್ರೀ ಬಾಗಿಲು ಬಳಸ್ಕೊಂಡ್ರು ಅಂತ ವಿಚಾರದಲ್ಲಿ ನಮ್ಮ ಸಂಘಟನೆ ಫ್ರೀಡಮ್ ಪಾರ್ಕಲ್ಲಿ ಮತ್ತೆ ಏನು ಆ ಸುಳಿಗಾಲದ ಅಧಿವೇಶನದಲ್ಲಿ ನಾವು ಸುಮಾರು 7,000 ಜನ ದೊಡ್ಡ ಮಟ್ಟದಲ್ಲಿ ಒಂದು ಕರ್ನಾಟಕ ದಲಿತ ಸಂಘಟನೆ ಒಂದು ಸಂಘಟನೆ ಭೀಮಾ ಸಂಘಟನೆ 7,000 ಜನ ಸೇರಿ ನಾವು ಹೋರಾಟ ಮಾಡಿ ಮನವಿ ಕೊಟ್ಟಿದ್ದೀವಿ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈ ಕೆಲಸ ಆಗೋದಂದ್ರೆ ಏನು ಸಂಘಟನೆ ಅಂದರೆ ಕಿವಿ ಇರೋ ಕೆಲಸ ಯಾವುದಾದ್ರೂ ಮಾಡಬೇಕಂದ್ರೆ ಸಂಘಟನೆಗಳು ಮಾಡ್ತವೆ. ಇನ್ನೆಲ್ಲ ನಾಳೆ ದಲಿತ ಸಂಘಟನೆ ಏನು ಮಾಡಬೇಕು, ಏನು ಬಡಲಾಗಿರ್ಬೋದು, ಕರ್ನಾಟಕ ದಲಿತ ಸಮಿತಿ ಬಡಲಾಗಿರ್ಬೋದು. ಆ ಎಲ್ಲ ಎಲೆ ರೆಲ್ವೆ ಕೊಂಬೆ ಬೀರುಗಳು ಎಲ್ಲ ಒಗ್ಗಟ್ಟಾದಾಗ ಮಾತ್ರ ನಾವು ಈ ಆಳುವ ಸರ್ಕಾರಗಳನ್ನು ಏನು ಕೆಳಗಿಳಿಸೋ ಕೆಲಸ ಮಾಡ್ತೀವಿ. ಆಮೇಲೆ ನಿರಂತರವಾಗಿ ಒಂದೇ ಸರ್ಕಾರಗಳು ಕೊಡ್ತಾ ಇದ್ದಾಗ ಏನಾಗುತ್ತೆ, ಇಂಥ ಕೆಲಸಗಳಾಗ್ತವೆ. ನಾವು ಇವು ಬೇರೆ ಸರ್ಕಾರನ ತರೋ ಮಟ್ಟದಲ್ಲಿ ಸಂಘಟನೆಗಳು ಬೆಳೆದಿದ್ದೇವೆ. ಅದೇ ನಿಟ್ಟಿನಲ್ಲಿ ಈಗ ಮೊನ್ನೆ ಎಲೆಕ್ಷನ್ ಆದಾಗ ನಾವು ಕಾಂಗ್ರೆಸ್ ಸರ್ಕಾರನ ಈ ಕರ್ನಾಟಕದಲ್ಲಿ ತಂದಿದ್ದು. ಎಲ್ಲ ವೃತ್ತಿಪರ ಸಂಘಟನೆಗಳು, ದಲಿತಪರ ಸಂಘಟನೆಗಳು ಎಲ್ಲ ವಿಚಾರಗಳು ನಮ್ಮ ನಾಯಕರುಗಳು ಎಲ್ಲ ಮನಸ್ಸು ಮಾಡಿದ್ದರಿಂದಲೇ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಗಳು, ಅದೇ ವೃತ್ತಿಪರರು, ದಲಿತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ವಿಚಾರವಂತರು ಮನಸ್ಸು ಮಾಡಿದರೆ ಈ ಕಾಂಗ್ರೆಸ್ ಸರ್ಕಾರನ ಮನೆ ಕಳಿಸೋ ಕೆಲಸ ಮಾಡ್ಬೋದು. ಯಾಕಂದರೆ ಇವರು ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡಬೇಕು. MLA ಆಗಲಿ MPಗಳಾಗಲಿ ಅಲ್ವಾ. ಇವರೆಲ್ಲೋ AC ರೂಮ್ನಲ್ಲಿ ಕೂತ್ಕೊಂಡು ದಲಿತರಿಗೆ ವಿರೋಧವಾದ ನೀತಿಗಳು ತರ್ಕೊಂಡು ಬಡವರಿಗೆ ವಿರೋಧವಾದ ಆದೇಶಗಳನ್ನು
ಮಾಡಿಸೋ ಕೆಲಸಗಳನ್ನು ನಿಲ್ಲಿಸಬೇಕು. ದಲಿತರಿಗೆ ಏನು ಮೂಗಿಗೆ ತುಪ್ಪ ಸವರುವಂಥ ಕೆಲಸಗಳು ಯಾವುದೇ ಸರ್ಕಾರ BJP ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಆ ಕೆಲಸನ ನಿಲ್ಲಿಸ್ಬೇಕಂತ ಹೇಳ್ತಾ ಕರ್ನಾಟಕ ಸಂಘ ಸುದ್ದಿ ಕೋಲಾರ ಜಿಲ್ಲೆಯಲ್ಲಿ ಮತ್ತು ವಿಶೇಷವಾಗಿ ಬಂಗಾರಪೇಟೆ ತಾಲೂಕಲ್ಲಿ ಬಲಿಷ್ಠವಾಗಿ ಬೆಳೀಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ನನಗೆ ಎರಡು ಮಾತನಾಡೋದು ಅವಕಾಶದಿಂದ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಭೀಮಾ ಅಂತ ಅದೇ ವಿಶೇಷವಾಗಿ ಮಾಧ್ಯಮಗಳು ಮತ್ತು ಪತ್ರಕರ್ತರು ನನ್ನ ಭೀಮ ಸ್ವಾಗತ ಅಂತ ಇದು ವಿಶೇಷವಾಗಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಹೆಸರಿನಲ್ಲಿ ಸಂಘಟನೆಗಳಿದ್ದಾರೆ. ಈ ಎಲ್ಲ ಉದ್ದೇಶ ಏನಂದರೆ ಬಡವರ ಮತ್ತು ಶೋಷಿತರ ಧ್ವನಿ ಆಗಬೇಕು ಅಂತ ಏನು ಪ್ರೊಫೆಸರ್ ಕೃಷ್ಣಪ್ಪನವರು ಮತ್ತು ಅವರ ಸಂಗಡಿಗರು ಇದನ್ನು ಸ್ಥಾಪನೆ ಮಾಡ್ತಾರೆ. ದುರಂತ ಅಂದರೆ ಏನಾಗಿದೆ ಅಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಹೇಳ್ಕೊಂಡು ಇಲ್ಲಿ ಕೆಲವರು ಹೇಳ್ತಾರೆ ಆ ಸಂಘಟನೆ ಇದು ಯಾವ ಸಂಘಟನೆ ಸರಿ ಯಾವ ಸಂಘಟನೆ ಸರಿ ಇಲ್ಲ ಅನ್ನೋದಕ್ಕಿಂತ ಒಂದು ದೊಡ್ಡ ಹಾಲು ಪರ ಇದ್ದಂಗೆ ನಾವೇನು ಒಗ್ಗಟ್ಟಿಂದ ಕೆಲಸ ಮಾಡಿದಾಗ ಎಲ್ಲ ಒಂದು ಹಕ್ಕೊತ್ತಾಗಿಗಳನ್ನು ನಾವು ಪಡೀಬೋದು. ನಮ್ಮ ಹಕ್ಕನ್ನು ನಾವು ಪ್ರತಿಭಟಿಸಿ ಪಡೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಸರ್ಕಾರಗಳು ಏನು ಮಾಡ್ತಾರೆ ಇವತ್ತು ದಲಿತರ ಓಟ್ಗಳನ್ನು ಕೊಟ್ಕೊಂಡು ನಾವು ದಲಿತರ ಪರ ಇದ್ದೀವಿ, ಸಂವಿಧಾನದ ಪರ ಇದ್ದೀವಿ ಅಂತ ನಾನು ಎಲೆಕ್ಷನ್ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾರೆ ಸಹಿತ ಇವತ್ತೇನಾಯಿತು BJP ಸರ್ಕಾರ ಈ ಮೆಟ್ರೋಗೆ ಎಕ್ಸೆಟ್ರಿಗೆ ಏನು ಮಾಡ್ತು SCPTS ಹಣನ ಬಳಸ್ಕೊಂಡು ಆವಾಗ ಏನು ಮಾಡ್ತು ಕಾಂಗ್ರೆಸ್ ಸರ್ಕಾರ ನಾವು ಆ ಒಂದು ಇದನ್ನು ಆದೇಶನ ವಾಪಸ್ ಮಾಡ್ತೀವಿ, ನಾವು ದಲಿತರಿಗೆ ಮೀಸಲಿರ್ತೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ಈಗ ಏನು ರಾಜ್ಯದಲ್ಲಿ ಇದೆ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತು ಅಧಿಕಾರಕ್ಕೆ ಬಂತು ದಲಿತರ ಹೆಸರು. ಇವತ್ತೇನಾಗಿದೆ ಸಾವಿರಾರು ಕೋಟಿ ಹಣನ ಏನು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇದ್ದೀವಿ, ಸಂವಿಧಾನದ ಪರ ಇದ್ದೀವಿ, ದಲಿತರ ಪರ ಇದ್ದೀವಿ ಅಂತ ಹೇಳ್ಬಿಟ್ಟು ಇದೇ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತದೆ ಅದನ್ನು ಗ್ಯಾರಂಟಿಗಳಿಗೆ ಉಪಯೋಗಿಸುವಂಥ ಕೆಲಸ ಮಾಡ್ತಾರೆ. SCPTS ಹಣನ ಬೇರೆ ಒಂದು ಆರ್ಥಿಕವಾಗಿ ಸಬಲರಾದಂಥ ವರ್ಗಗಳಿಗೆ ಎಲ್ಲ ವೈದ್ಯರುಗಳಿಗೂ 2,000 ರೂಪಾಯಿ ಕೊಡೋ ಅವಶ್ಯಕತೆ ಏನೈತೆ, ದಲಿತರನ್ನ ತೆಗೆದು ಬೇರೆ ಒಂದು ಉಚಿತವಾಗಿ ಕೊಡೋ ಅವಶ್ಯಕತೆ ಏನೈತೆ. ಇವತ್ತೇನಾಗಿದೆ ಅಂದರೆ ಯಾವ ಸರ್ಕಾರಗಳನ್ನು ನಾವು ನಂಬುವಾಗಿಲ್ಲ. ನಾವು ಒಗ್ಗಟ್ಟಿಂದ ಕೆಲಸ ಮಾಡಿದಾಗ ಮಾತ್ರ ದಲಿತ ಸಮುದಾಯ ಅಂದರೆ ಬರೀ SC ST ಇಲ್ಲಲ್ಲ. ಇದು ದುರಂತ ಏನಂದರೆ ದಲಿತ ಅಂದರೆ ದಲಿತ ಸಂಘರ್ಷ ಇದ್ದರೆ ಬರೀ SC ST ಅನ್ನೋದು ಎಲ್ಲ ವಾಡಿಕೆ ಆಗಿದೆ. ಬಾಬಾ ಸಾಹೇಬರಾಗಲಿ ಒಂದು ಡಿಕ್ಷನರಿ ಆಗಲಿ ಒಂದು ಸಂವಿಧಾನ ಆಗಲಿ ದಲಿತ ಅಂದರೆ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಲ್ಲ. ಯಾರು ರಾಜಕೀಯವಾಗಿ, ಯಾರು ಆರ್ಥಿಕವಾಗಿ, ಯಾರು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೋ ಸಮಾಜದಲ್ಲಿ ಕಟ್ಟಕಡೆಯ ಒಂದು ಏನು ವರ್ಗದಲ್ಲಿದ್ದಾರೋ ಅವರನ್ನು ದಲಿತರು ಅಂತ ನಾವು ಕರೀಬೇಕು. ನಾವು ಅದೇ ಥರ ಅಂದ್ಕೊಂಡಿದ್ವಿ. ಇವತ್ತೇನು ದುರಂತ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ಒಂದು ಏನು SC ST ಸೀಮಿತ ಅಂತ ಮಾಡಿರೋದು ದುರಂತ ಸರಿ. ಇವತ್ತು ಭಾರತದಲ್ಲಿ ಏನು ಹುಟ್ಟದ ಒಂದು ಮಗು ಎಲ್ಲ ಒಬ್ಬ ಪ್ರಜೆ ಆಗ್ಬೋದು ಅವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ರೂಪದಲ್ಲಿದ್ದಾರೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಓದ್ಕೊಂಡಾಗ ಗೊತ್ತಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಮಕ್ಕಳಾದ್ರು, ಆ ಮಕ್ಕಳಲ್ಲಿ ಯಾಕೆ ಒಂದು ಮಗು ಉಳಿತು, ಅವರಿಗೆ ಅವ್ರು ಏನೇನು ಕಷ್ಟಪಟ್ಟರು. ಇವತ್ತು ಸಂವಿಧಾನ ಪಿತಾಮಹ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತೀವಿ. ಆ ಸಂವಿಧಾನ ಪಿತಾಮಹ ಆಗಬೇಕಾದ್ರೆ 3 ಗಂಟೆ 4 ಗಂಟೆ ನಾವು ಮಾತಾಡಬೇಕಾಗುತ್ತೆ. ಯಾಕಂದರೆ ಅವ್ರು ಏನೇನು ಕಷ್ಟಪಟ್ಟು ಇದೇ ಕಾಂಗ್ರೆಸ್ ಸರ್ಕಾರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ಸಂವಿಧಾನ ರೂಪಿಸುವಂತೆ ಇರಬಾರ್ದು ಅಂತ ಏನೇನು ಹುನ್ನಾರ ಮಾಡ್ತು ಅದನ್ನೆಲ್ಲ ಬಾಬಾ ಸಾಹೇಬರು ಮೆಟ್ಟಿ ನಿಂತು ಯಾವ ಥರ ಈ ರೂಪಿಸುವಂತೆ ಅಲ್ಲಿ ಹೆಂಟೆ ಆದರು, ಈ ಶೋಷಿತರ ಪರ ಧ್ವನಿಯಾಗಿ ಕೆಲಸ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಕುಟುಂಬನ ಯಾವ ರೀತಿ ಬಲಿ ಕೊಟ್ಟರು, ಅವರ ತ್ಯಾಗ ಬಲಿದಾನದ ಪರಿಣಾಮವೇ ಇವತ್ತು ನಾವು ಎಲ್ಲೋ ಒಂದು ಊರಿನಿಂದ ಆಚೆ ಇದ್ದಂಥ ಜನ, ಸರಿಯಾಗಿ ಒಂದು ಬಟ್ಟೆ ಹಾಕಿದ್ದಂಥ ಜನ ಇವತ್ತು ನಾವು ಒಳ್ಳೆ ಬಟ್ಟೆ ಹಾಕಿಕೊಂಡು ಇವತ್ತು ಊರು ಒಳಗಡೆ ಇದ್ದೀವಿ. ಆಗಿ ಒಂದು ಕೆಲಸಗಳು ಆಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಇದು ನಮ್ಗೆ ಯಾರು ತಂದು ಹಾಕಲ್ಲ. ಅಂದರೆ ನಾವು ಏನು ಮಾಡಬೇಕಂದ್ರೆ ನಾವು ಎಲ್ಲ ಸೇರಿಕೊಂಡು ಒಂದು ಇದ್ರ ಮೇಲೆ ಪ್ಲಾಟ್ಫಾರ್ಮ್ನಲ್ಲಿ ನಿಂತ್ಕೊಂಡ್ಬಿಟ್ರೆ ನಮ್ಮ ಕೆಲಸಗಳು ಆಗುತ್ತೆ. ನಾವು ಒಂದಾಗಬೇಕು. ಯಾಕಂದರೆ ನಾವು ನಮ್ಮದು ಅಂತ ಹೇಳ್ಬೇಕು ಅಂದರೂ ಇದು ದೇಶನೇ ಉದ್ಧಾರ ಆಗ್ಬಿಟ್ಟಿದೆ. ಅದಕ್ಕೆ ಈ ದೇಶ ನಾವು ಒಳ್ಳೇದಾಗಬೇಕಾದ್ರೆ ಇದರಲ್ಲಿ ಜಾತಿ ಪಾತಿ ಎಲ್ಲ ಮಾತು ತೆಗಿಬಾರ್ದು. ಯಾಕಂದರೆ ನಾವು ಅಣ್ಣ ತಮ್ಮ ಜಾತಿ ಏನಂದ್ರೆ ಒಂದು ಹೆಣ್ಣು ಒಂದು ಗಣಿತಾನೆ ಇವತ್ತು ಬೇರೆ ಯಾವುದೂ ಇಲ್ಲ. ಈ ಸಮಸ್ಯೆ ಇವನು ಮುಸ್ಲಿಮು, ಇವನು ಬ್ರಾಹ್ಮಣ್ಸು, ಇವನು ಮಕ್ಕಳೇ ಅಂತ ಹೇಳ್ಕೊಂಡು ನಮ್ಮ ದೇಶನ ಉದ್ಧಾರ ಆಗಿರ್ತದೆ. ಅದಕ್ಕೋಸ್ಕರ ನಾವು ಎಲ್ಲ ಏನಂತಂದರೆ ಮುಸ್ಲಿಮ್ಸು ಎಲ್ಲ ಜಾತಿಗಳು ಮುಂದೆ ಅಂದರೆ ಹೆಣ್ಮಕ್ಳು ಒಂದು ಗಂಡು ಮಗು ಒಂದು ದೇವರು ಹುಟ್ಟಿಸಿರೋದು ಮಾತ್ರ. ಮನುಷ್ಯಂತ ಹುಟ್ಟಿದ್ದೀರಿ, ಮನುಷ್ಯಂತ ಸತ್ತೀರಿ ಅಂದರೆ ದೇಶದಲ್ಲಿ ಜಾತಿ ಪಾತಿ ಮಾತು ಬೇಕಾಗಿಲ್ಲ.
ನೋಡಿ ನಾವೆಲ್ಲ ಒಂದು ಆಗಿ ಈ ಪ್ಲಾಟ್ಫಾರ್ಮ್ನಲ್ಲಿ ನಿಂತ್ಕೊಂಡು ಈ ಸಂವಿಧಾನ ನಾವು ಎಲ್ಲ ಒಗ್ಗಟ್ಟಾಗಿ ಓಡಾಟ ಮಾಡಿದ್ರೆ ನಮ್ಮ ಕೆಲಸಗಳು ಆಗುತ್ತೆ, ಬಡವರಿಗೆ ಏನು ಸಹಾಯ ಮಾಡೋಕ್ಕೆ ನಮಗೆ ದಾರಿ ಸಿಗುತ್ತೆ. ಇವಾಗ ನಮ್ಮ ತೋಪಲ್ಲಿ ನೀರಿಲ್ಲ ಅಂದರೆ ಯಾರು ಕೇಳಬೇಕು? ದೇವ್ರ ತಾನೇ ಕೇಳ್ತೀರಿ. ಆ ಸಮಸ್ಯೆ ನಾವು ಎಲ್ಲ ಒಂದಾಗಿ ಎಲ್ಲರ ಮುಂದೆ ಸರ್ಕಾರ ಮುಂದೆ ಹೋಗಿ ಹೋರಾಟ ಮಾಡಿ ನಾವು ನಮ್ಮ ಕೆಲಸಗಳು ಕೇಳಬೇಕು. ಅಂದರೆ ನಾವು ಮನೆಯಲ್ಲಿ ಇಟ್ಕೊಂಡು ಕೌನ್ಸಿಲರ್ ಬರ್ತಾನೆ, ಇವತ್ತು ಎಲೆಕ್ಷನ್ ಕುತ್ಕೊಂಡು ಹೋಗ್ಬಿಡ್ತಾನೆ, ನಾಳೆ ಬರ್ತಾರೆ, ಮಾಡೋಣ ಅಂತೆ ಎಲ್ಲ ಅಷ್ಟೇ ಮಾಡೋದು. ಅಂದರೆ ನಮ್ಮ ಕಷ್ಟ ಯಾರು ನೋಡೋದಿಲ್ಲ. ಅದಕ್ಕೆ ನಾವೆಲ್ಲ ಒಂದಾಗಿ ಇದರಲ್ಲಿ ಜಾತಿ ಬಾತಿ ಹೇಳ್ಕೊಳ್ಬಾರ್ದು. ನಾವು ಅಣ್ಣ ತಮ್ಮ ಥರ ಇರಬೇಕು, ಅಕ್ಕ ತಂಗಿ ಥರ ಇರಬೇಕು, ಎಲ್ಲರೂ ಸೇರ್ಕೊಂಡು ಒಂದು ಥರ ಇಟ್ಕೊಂಡು ಇದು ನಾವು ದೇಶ ಒಳ್ಳೇದು ಮಾಡಬೇಕು, ನಮ್ಮ ಸಂವಿಧಾನ ಚೆನ್ನಾಗಿರಬೇಕು, ನಾವೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಎಲ್ಲ